ಓ ಕರಿಯಜ್ಜೆ ಇದ್ಯಾಕೈತಿ ಇಲ್ಲಿ ಕೂಕೊಂಡಿದ್ದ ಮಕ್ಕಳ ಬಿಟ್ಕೊಂಡ್ಕೊಂಡಿದ್ದ ನಿನ್ ಗಂಡನ ಬೈದ್ನೆ ಲೇ ಸೀನಪ್ಪ ನೀನೊಂದ್ರ ಒಟ್ಟು ಸೆಲ್ಲಟ್ಗಾರ ಕಂಡ್ಲ ನನ್ನ ಗಂಡ ಸತ್ತೋಗಿ 10 ವರ್ಷ ಐತೆ ಇವ ಎಲ್ಲಿಂದ ಬಂದು ಬೈತಾನಲ್ಲ ನನ್ನ ಗಂಡ ರಾಮ ಏನ್ ಮಾತು ಅಂತ ಆಡ್ತೀಯೋ ಅಲ್ಕಣಕೋ ಕರಿಯಕಯ್ಯ ಮತ್ತೆ ಯಾಕೆ ಮಕ್ಕಳ ಬಿಟ್ಕೊಂಡ್ಕೊಂಡಿದ್ದ ಏನ್ ಸಮಸ್ಯೆ ನಿನ್ಗೆ ಏನು ಅಂತ ಹೇಳೋಣಲ್ಲ ಸೀನ ನೆನ್ನೆ ದಿನ ಎಂಟಪ್ಪ ಗುರುಪ್ರವೇಶ ಮಾಡಿದ್ದ ಕರೆದಿದ್ದ ಬಾರಜ್ಜಿ ಉಂಡು ಬರೀವಿಂತೆ ಅಂತಾನ ನಾನು ಗುರುಪ್ರವೇಶ ಹೋಗಿದ್ದೆ ಹೋದ್ಮೇಲೆ ಒಂದು ತುಂಬ್ದಂಗೆ ಹೆಂಗ್ ಬರೋಣ ಅಂದ್ಬಿಟ್ಟು ಒಂದಿಟ್ಟು ಉಂಡೆ ಆ ಗುರುಪ್ರವೇಶದಾಗ ಉಂಡು ಬಂದ್ಮೇಲೆ ಒಂದು ಬೇದಿ ಆಗ್ತೈತ್ ಕಂಡ್ಲ ಸೀನಾ ಈಗಲೇ ನೀರೇ ಹೋಗ್ತೈತ್ ಕಳ್ಳ ಬೇದಿ ರಾಮ 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 ನನ್ ಜೀವಮಾನದಾಗ ಅಂತ ಬೇದಿ ನೀರ್ಲಿಲ್ಲ ಕಳ್ಳ ಏನು ಸ್ಯಾಪೆ ಆಗ್ಲನೆ ಹೋಗೋದು ಒಂದ್ಸಲಿ ಹೋದ್ರೆ ಯಪ್ಪ ರಾಮ ಏ ಕರಿಯಜ್ಜಿ ಅದಕ್ಕೆ ಹೇಳೋದು ವಯಸ್ಸಾದ ಮೇಲೆ ಅಡಕವಾಗಿ ಉಣ್ಬೇಕು ಅಂತಾನ ನೀನೇನ್ ಮಾಡಿದ್ಯಾ ಹೋಗಿಬಿಟ್ಟಿದ್ಯಾ ರುಸಿಯ ಸಿಕ್ಕಿಬಿಟ್ಟೈತೆ ನುಂಗಿಬಿಟ್ಟಿದ್ಯ ನಿನ್ನ ಒಲ್ಲಿಲ್ಲ ಏನಿಲ್ಲ ಅಲ್ಲ ಅವ್ರನ್ನ ಒಯ್ಯೋದು ಅಲ್ಲ ಆ ಕಡೆಗೆ ಒಂದ್ಸಲಿ ಈ ಕಡೆಗೆ ಒಂದ್ಸಲಿ ಒಳ್ಳಾಡಿಸ್ಬಿಟ್ಟು ನುಂಗುಬಿಟ್ಟಿದ್ಯ ಒಳಗೆ ಜನರೇಟ್ರು ವರ್ಕ್ ಆಗಿಲ್ಲ ಮಿಕ್ಸಿ ಚಂದಕ್ಕೆ ತಿರ್ಗಿಲ್ಲ ಅದೇನು ಮಾಡೈತೆ ಅಂದ್ರೆ ಅಜೀರ್ಣ ಆದಂಗೆ ಆಗ್ಬಿಟ್ಟು ಹೆಂಗ್ ಹೋಗಿತ್ತ ಹಂಗೆ ವಾಪಸ್ ಬಂದೈತಿ ಅಜಯ್ ಯಾಕೆ ಜಾಸ್ತಿ ಬೇದಿಗೆ ಆಗಂಗಿದ್ರೆ ಅದಳು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗ್ಬರ್ತೀನಿ ಸೀನಪ್ಪ ಆಸ್ಪತ್ರೆಗೂ ಬೇಡ ಯಾತ್ತು ಬೇಡ ಎಂತವನ ಚಂದಕ್ಕಿರೋ ಬೇಡ ಮಾತ್ರೆ ಇದ್ರು ಕೊಡ್ಲ ನುಂಗ್ತೀನಿ ಹಂಗೂ ಸರಿ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಆಮೇಲೆ ಹೋಗ್ಬರ್ತೀನಿ ಆಸ್ಪತ್ರೆಗೆ ಮಧ್ಯಾಹ್ನ ಮೇಲೆ ಎಂತವನ ಚೆನ್ನಾಗಿರೋ ಬೇಡ ಮಾತ್ರೆ ಇದ್ರು ಕೊಡ್ಲ ಕರಿಯಜ್ಜಿ ಮಾತ್ರೆ ಅಂತ ಇಲ್ಲ ಅಮ್ಮ ಇಂತ ಏನ ಇದ್ರೆ ಇಸ್ಕೊಂಬತ್ತೀನಿ ತಡಿ ಏನ್ ಕರಿಯಜ್ಜಿ ಈಗ ನಿನಗೆ ಅಜೀರ್ಣದಿಂದ ಆಗಿರ್ಬೇಕು ಅನ್ಕೊಂಡಿದೀನಿ ಡೈಜೆಷನ್ ಆಗಿಲ್ಲ ನಿನ್ ಹೊಟ್ಟೆಗೆ ಅದಕ್ಕೆ ಬೇದಿ ಆಗೈತಿ ಇದು ಇನ್ನೂ ಒಂದ್ 2 ದಿನ ಇದ್ದಾತೋ ಏನೋ 1 ದಿನ 2 ದಿನ 3 ದಿನ ಇರ್ತೈತಿ ಬೇದಿ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ನೀರ್ನ ಜಾಸ್ತಿ ಕುಡಿಬೇಕಣ್ಣಜ್ಜಿ ಕರಿಯಜ್ಜಿ ಬೇದಿ ಆಗರು ವಾಂತಿ ಆಗರು ನೀರ್ನ ಜಾಸ್ತಿ ಕುಡಿಬೇಕು ಯಾಕಂದ್ರೆ ನಮಗೆ ಬೇದಿಯಾಗೆ ನೀರಿನ ಅಂಶ ಎಲ್ಲ ಹೋಗ್ತೈತಿ ನಮ್ಮ ದೇಹದಾಗಿರೋದು ಅದಕ್ಕೆ ನಾವು ನೀರನ್ನ ಜಾಸ್ತಿ ಕುಡಿದ್ರೆ ನಿಶಕ್ತಿ ಆಗಲ್ಲ ತಲೆ ತಿರ್ಗೋದು ಸುಸ್ತಾಗಂಗೆ ಆಗೋದು ಇವೆಲ್ಲ ಆಗಲ್ಲ ಇನ್ನೊಂದೊಂದು ಕೆಲಸ ಮಾಡು ಮಾತ್ರೆ ತಂದ್ಕೊಂಡು ಕೊಡ್ತೀನಿ ಇಲ್ಲ ಅಂತಲ್ಲ ಈಗ ಅದಕ್ಕಿಂತ ಮಂತಕ್ಕೆ ಹೋಗ್ಬಿಟ್ಟೀಗ 1 ಲೋಟ ನೀರು ಹೆಂಗಿರ್ಬೇಕು ಅಂದ್ರೆ ಚಂದ ಕಾದು ಆರಿ ತಣ್ಣಗಿರ್ಬೇಕು ನೀರು ಕಾದಾರಿದ ನೀರಿಗೆ 1 ಲೋಟ ನೀರಿಗೆ ಒಂದು 4-5 ಚಮಚ ಸಕ್ಕರೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಬಿಟ್ಟು ಚಂದ ತಿರ್ಸ್ಬಿಟ್ಟು ಕುಡಿದು ಬಿಡು ನಿಶಕ್ತಿ ಕಮ್ಮಿ ಆಕೈತಿ ಅದು ಇದು ಆಳ ಅಧ್ವಾನ ತಿನ್ಬೇಡ ನಿನ್ನ ಮಕ್ಕ ಬೆಂಕಿ ಹಾಕ ಹೊಗೆ ಸೊಪ್ಪು ಹಾಕಿ ಮತ್ತೆ ಕಡಿಮೆ ಮಾಡು ಏನಜ್ಜಿ ಹೇಳ್ತೀನಿ ಕೇಳು ಉಪ್ಪು ಹುಳಿ ಖಾರ ಕಮ್ಮಿ ತಿನ್ನು ಮೊಸರನ್ನ ಅನ್ನ ತಿರ್ಗಾ ನೀರು ಜಾಸ್ತಿ ಕುಡಿ ಖಾರ ಎಣ್ಣೆ ಪಣ್ಣೆ ಕರ್ದಿದ್ದೆಲ್ಲ ತಿಂಬಕ್ ಹೋಗ್ಬೇಡ ನಿನಗೆ ಮೊದ್ಲೇ ಅಲ್ಲಿಲ್ಲ ಅಂತಂದ್ರೆ ರುಸಿಗಾತಿ ನೀನು ಇವೆಲ್ಲ ಕಮ್ಮಿ ತಿನ್ನು ಹಂಗೂ 2-3 ದಿನ ಆದ್ಮೇಲೆ ಬೇದಿ ನಿಲ್ಲಿಲ್ಲ ಅಂದ್ರೆ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ನಾನೇನ ಹೆಂಗ ತಕಣ ಪಾಪ ವಯಸ್ಸಾದ್ಮೇಲೆ ಒಂದು ತಟ್ಕೊಂಬಕ್ಕಾಗಲ್ಲ ಏನನ ಆಗಿಬಿಟ್ರೆ ಅದೇ ಒಂದು ದೊಡ್ಡದು ಮೊದ್ಲು ಯಾತನ ಆದ್ರೆ ಜರ ಕೆಮ್ಮು ನೆಗಡಿ ಆಗಿಬಿಟ್ರೆ ಅವಕ್ಕೇನ್ ನಮ್ಗೆ ಲೆಕ್ಕವೇ ಇರ್ತಿರ್ಲಿಲ್ಲ ಕೂಲಿ ನಾಲಿ ಹೋಗ್ತಿದ್ವಿ ಇವಾಗ ಯಾತನ ಸಣ್ಣದೊಂದು ಆಗಿಬಿಟ್ರೆ ಏನೋ ಬದುಕು ಬಾಳು ಮಾಡಕ್ಕಾಗಲ್ಲ ಕಣ ವಯಸ್ಸಾದ ಮೇಲೆ ಹಂಗೆ ಕಣಜ್ಜಿ ಕೈ ಮೈಯೆಲ್ಲನ ನೈತವೆ ಮೊಣಕಾಲು ನೈತೈತೆ ಯಾಕಂದ್ರೆ ನಮ್ಮ ದೇಹದಾಗೆ ನಮ್ಮ ಬಾಡಿಗೆ ಶಕ್ತಿ ಕಮ್ಮಿ ಆಕೈತಿ ಅದು ನೋಡ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ನಾವು ತಿಂಬ ಕೂಳ್ನ ನ್ಯಾಯವಾಗಿ ತಿನ್ಬೇಕು ಈ ಫಂಕ್ಷನ್ಗಳಾಗ ಏನ್ ಮಾಡ್ತಾರ ಗೊತ್ತೇನಜ್ಜಿ ತಪ್ಪಲೆಗಳನ್ನ ನ್ಯಾಯವಾಗಿ ತೊಳೆಯಲ್ಲ ಅವ್ನ ಮನಕಾಯವಾಗ ಹೋಗೋ
ಈಗ ಯಾರ ಒಬ್ಬ ಫಂಕ್ಷನ್ ಮಾಡ್ತಾನೆ, ಫಂಕ್ಷನ್ ಆದ್ಮೇಲೆ ಹೆಂಗ ಲೊಟ್ಟೆ ತೊಳಿಸ್ಬಿಟ್ಟು ಸುಮ್ಮನೆ ಮ್ಯಾಲ ಒಂದಿವ್ಸ ನೀರು ಹಿಡಿದ್ಬಿಟ್ಟು ಕಳಿಸಿಬಿಡ್ತಾನೆ. ಇನ್ನೊಬ್ಬ ಫಂಕ್ಷನ್ ಮಾಡಲ್ಲ ಏನ್ ಮಾಡ್ತಾನೆ, ಅದೇ ಪಾತ್ರನ ಅವ್ನು ಹೆಂಗೂ ತೊಳೆದವ್ ಬಿಡು ಅಂತ ಅವನು ಒಂದ್ಸಲಿ ನೀರು ಹಿಡಿದ್ಬಿಟ್ಟು ಅವನು ಒಲೆ ಮೇಕ್ ಇಕ್ತಾನೆ. ಹಂಗಾಗಿಬಿಟ್ಟು ಪಾತ್ರೆಗಳದು ಕಿಲುಬು ಪಲ್ಬು ಬಿಟ್ಕೊಂಡ್ಬಿಟ್ಟು ಜನಕ್ಕೆ ಈಗ ಈ ಸಮಸ್ಯೆಗಳಾಗ್ತವೆ. ಪ್ರೋಗ್ರಾಮ್ ಮಾಡಿದರು, ನಾಮಕರಣ, ಮಂಡೆ, ಗೃಹ ಪ್ರವೇಶ, ಮದುವೆ ಇಂಥವೆಲ್ಲ ಮಾಡಿದರು ಮೊದಲು ಪಾತ್ರೆಗಳನ್ನ ನ್ಯಾಯವಾಗಿ ತೊಳಿಬೇಕು. ಅವಾಗ ಜನಕ್ಕೆ ಸಮಸ್ಯೆ ಆಗಲ್ಲ. ಇಲ್ಲ ಅಂದ್ರೆ ಹಿಂಗೆ ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ನೋವು ಬರೋದು, ಬೇದಿ ವಾಂತಿ ಆಗೋದು ಆಗ್ತೈತಿ. ಹ್ಞೂ ಕಣಸೀನಪ್ಪ, ನೀನ್ ಹೇಳೋದು ನಿಜವೇನ. ಏನಂದ್ರೆ ಈ ಫಂಕ್ಷನ್ ಗಿಂಕ್ಷನ್ ಮಾಡ್ತಾರಲ್ಲ, ಅವರು ಫಂಕ್ಷನ್ ಮಾಡಿದ್ರೆ ಸುಸ್ತಾಗಿರ್ತೈತೆ. ಹೆಂಗ ಸದ್ಯಕ್ಕ ಆ ಪಾತ್ರೆ ಸಾಮಾನ ತಾಣೋದ್ರು ಸಾಕು ಅಂತಾನೆ ಹೆಂಗ ಅರ್ಧ ಬರ್ಧ ತೊಳೆದು ಕಳಿಸ್ತಾರೆ. ಅವಂತ ಕೂಳು ತಿಂದಾರ ನಮಗೆ ಈಗ ಹಿಂಗ ಆಗ್ತೈತಿ. ಓ, ನನ್ನ ಮೊಬೈಲ್ ಸೈಲೆಂಟ್ ಆಗ್ಬಿಟ್ಟೈತಲ್ಲ. ಯಾರ ಫೋನ್ ಮಾಡ್ತಾ ಇದ್ದಾರೆ? ಸಾರ್ ನಮಸ್ಕಾರ ಸಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ನಮಸ್ಕಾರ. ಹಲೋ ಮಿಸ್ಟರ್ ಶ್ರೀನಿವಾಸ್, ನಮಸ್ಕಾರ ನಮಸ್ಕಾರ. ಏನ್ ಸರ್ ಸಮಾಚಾರ? ಫೋನ್ ಮಾಡಿದ್ದು ಕೇಬಲ್ ಕಳ್ರು ವಿಚಾರ ಏನಾರ ಗೊತ್ತಾದೆ ಅನ್ಸ? ಅದೇ ಸರ್, ನಾನು ನಿಮ್ಮ ವಾಟ್ಸಾಪ್ಗೆ ಅದೇ CCTV ಕ್ಯಾಮ್ರಾದಾಗಿತ್ತಲ್ಲ ಆಟೋ, ಅದ್ರದ್ದು ಫೋಟೋ ವಿಡಿಯೋ ಎಲ್ಲ ಕಳಿಸ್ಕೊಂಡ್ ಕೊಟ್ಟಿದ್ದೆ, ನೋಡಿರಿ ಅನ್ಸ? ಶ್ರೀನಿವಾಸ್, ನೀವು ಕಳ್ಸಿಕೊಟ್ಟಿರೋ ವಿಡಿಯೋಯಿಂದ ನಮಗೆ ತುಂಬಾ ಅನುಕೂಲ ಆಯ್ತು ಕಣ್ರಿ. ಹೌದಾ ಸಾ? ನಿಮ್ಗೆ ಅನುಕೂಲ ಮಾಡೋದೇ ನಮ್ಮ ಉದ್ದೇಶ. ನಿಮಗೆ ಸಪೋರ್ಟ್ ಯಾವಾಗಲೂ ಮಾಡ್ತೀವಿ ಸರ್ ನಾವು. ಏನ್ ಸಾ ಕಳ್ಳರು ಸಿಕ್ಕಿರಾ? ಹೌದು ಶ್ರೀನಿವಾಸ್, ಕೊನೆಗೂ ನಾವು ಕಳ್ಳರನ್ನ ಹಿಡ್ದಿದೀವಿ. ಶ್ರೀನಿವಾಸ್, ಲಾಸ್ಟ್ ಟೈಮು ನಾನು ನಿಮ್ಗೊಂದು ಮಾತು ಹೇಳಿದ್ದೆ. ಏನಂದ್ರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಕೇಬಲ್ ಕಳ್ತನದ ವಿಚಾರವಾಗಿ ಒಂದು ಪ್ರಕರಣ ದಾಖಲಾಗಿದೆ ಅಂತಾನ, ಹೌದಲ್ವಾ? ಆ ಪ್ರಕರಣಕ್ಕೂ ನಿಮ್ಮೂರಲ್ಲಾಗಿರೋ ಕೇಬಲ್ ಕಳ್ತನದ ಪ್ರಕರಣಕ್ಕೂ ಸಂಬಂಧ ಇದೆ ಶ್ರೀನಿವಾಸ್. ಎರಡು ಕಳ್ತನ ಮಾಡಿರೋ ಕಳ್ಳರು ಇಬ್ರೇನಾ? ಸೇಮ್ ಕಳ್ರೆ? ಆ ಪ್ರಕರಣನೂ ಮಾಡಿರೋದು ಅವರೇ, ಈ ಪ್ರಕರಣ ಮಾಡಿರೋದು ಅವರೇನಾ? ಆ ಊರಲ್ಲಿ ಕಳ್ತನ ಮಾಡಿರೋದು ಅದೇ ಕಳ್ರೇನಾ? ನಿಮ್ಮೂರಲ್ಲಿ ಕಳ್ತನ ಮಾಡಿರೋದು ಅದೇ ಕಳ್ರೇನಾ? ಯಾಕಂದ್ರೆ ನೀವು ಕಳಿಸಿದ ವಿಡಿಯೋ ಇಂದ ನಮಗೆ ಬಹಳ ಅನುಕೂಲ ಆಯ್ತು. ಆ ವಿಡಿಯೋದಲ್ಲಿ ಓಡಿಸ್ಕೊಂಡು ಹೋಗಿದ್ದು ಆಟೋನೂ ಇದೇ ಆಟೋನೇ. ಈ ಹಿಂದೆ ಕಳ್ತನ ಮಾಡಿದ್ರಲ್ಲ ಕಳ್ಳರು, ಅವರು ಬಳಸಿದ್ದು ಆಟೋ ಇದೇನೆ. ನಾವು ನಂಬರ್ ಎಲ್ಲ ಟ್ರೇಸ್ ಮಾಡಿ ಆಟೋ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ತಗೊಂಡು ಚೆಕ್ ಮಾಡಿದಾಗ ಕಳ್ಳರು ಸಿಕ್ಕಾಕೊಂಡ್ರು ಶ್ರೀನಿವಾಸ್. ಸಾಹೇಬ್ರೆ ಸಾಹೇಬ್ರೆ, ಅಬ್ಬಾಬಾಬಾ, ಒಳ್ಳೆ ಸುದ್ದಿ ಹೇಳಿರಿ ಸಾಹೇಬ್ರೆ. ಆ ಕಳ್ಳನ ಮಕ್ಕಳನ್ನಂತೂ ಸುಮ್ಮನೆ ಬಿಡೋದು ಬೇಡ ಸಾಹೇಬ್ರೆ. ಹೆಂಗಂದ್ರೆ ನರ ನಾಡಿಗಳೆಲ್ಲ ಜೀವ ಹಿಂಡಿ ಬಿಡ್ಬೇಕಲ್ಲ ನನ್ನ ಮಕ್ಕಳಿಗೆ. ರೈತರಿಗೆ ಕಷ್ಟ ಕೊಡ್ತಾರೆ ನನ್ನ ಮಕ್ಕಳು, ಇಮ್ಮಡಿ ನರ ಕಟ್ ಮಾಡಿಬಿಡ್ತೀರ ಸುಮ್ಮನ. ನಿಮ್ಮ ಆಕ್ರೋಶ, ಸಿಟ್ಟು, ಕೋಪ, ತಾಪ ಎಲ್ಲ ಅರ್ಥ ಆಗುತ್ತೆ ಶ್ರೀನಿವಾಸ್ ನಮಗೆ. ಆದ್ರೆ ನಾವು ಕಾನೂನಿನ ಚೌಕಟ್ಟಿನಲ್ಲೇ ಶಿಕ್ಷೆ ಕೊಡ್ಬೇಕಾಗುತ್ತೆ. ಅವ್ರನ್ನ ಮೊದಲು ನಮ್ಮ ವಶಕ್ಕೆ ತಗೋತೀವಿ. ವಶಕ್ಕೆ ತಗೊಂಡು ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತನ. ಅರ್ಥ ಆಯ್ತಾ? ಈಗ ಅದಕ್ಕೆ ಆದಂಥ ಶಿಕ್ಷೆಗಳಿದಾವೆ. ನೀವು ಒಂದು ಕೆಲಸ ಮಾಡಿ, ನಾಳೆ ಬಂದ್ಬಿಡಿ ನಮ್ಮ ಸ್ಟೇಷನಿಗೆ ಬನ್ನಿ. ಅವ್ರನ್ನು ಆರೋಪಿಗಳನ್ನ ಕರ್ಕೊಂಬಂದು ನಮ್ಮ ಸ್ಟೇಷನಲ್ಲಿ ಇಟ್ಕೊಂಡಿರ್ತೀವಿ. ಅವ್ರು ಯಾರು ಕಳ್ತನ ಮಾಡಿದ್ರಲ್ಲ, ಕಳ್ತನ ಆಗಿತ್ತಲ್ಲ, ಅವ್ರನ್ನು ಕರ್ಕೊಂಬನ್ನಿ. ನಾಗರಾಜನ, ಗೌಡ್ರನ್ನು ಕರ್ಕೊಂಬನ್ನಿ ನಾಳೆ. ಅರ್ಥ ಆಯ್ತಾ? ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ. ನಮಗೋಸ್ಕರ ಎಷ್ಟು ರಿಸ್ಕ್ ತಗೊಂತಾ ಇದ್ದೀರ ನೀವು. ನಾವ್ ಹೇಳಿದ ಕೆಲಸ ಪಾಪ ನೀವು ಚಾಚು ತಪ್ಪದಲ್ಲೇ ಮಾಡಿದೀರ. ನಿಮ್ಗೆ ನಿಮ್ಮನ್ನ ನಮ್ಮೂರಿಗೆ ಕರೆಸಿ ಒಂದ್ಸಲಿ ನಾನು ಸನ್ಮಾನ ಮಾಡಿಸ್ಲೇಬೇಕು. ನಮ್ಮ ಗೌಡ್ರ ಸಮ್ಮುಖದಲ್ಲಿ, ಗೌಡ್ರ ಅಧ್ಯಕ್ಷತೆಯಲ್ಲಿ ನಿಮಗೊಂದು ಸನ್ಮಾನ ಆಗುತ್ತೆ ಸಾಹೇಬ್ರೆ. ಇದಂತೂ ಬರ್ದಿಟ್ಕೊಂಬಿಡಿ, ಸನ್ಮಾನ ಮಾಡಿಸ್ತೀನಿ ನಾನು. ಆಯ್ತು ಗೌಡ್ರೆ, ಅಲ್ಲ ಆಯ್ತು ಸಾಹೇಬ್ರೆ. ನಾಳೆಗೆ ನಾವು ಬರ್ತಾ ಇದೀವಿ ಪೊಲೀಸ್ ಸ್ಟೇಷನ್ ತೆಗಿ. ಇವಾಗ ಗೌಡ್ರು ಅಂತ ಕೊಯ್ಬಿಟ್ಟು ಮಾಹಿತಿ ತಿಳಿಸಿ ಅವ್ನು ನಾಗರಾಜಗೂ ಹೇಳಿ ಅವನಿಗೂ ಸಮಾಧಾನ ಮಾಡ್ತೀನಿ. ಆಯ್ತು ಸಾಹೇಬ್ರೆ, ನಾನು ಫೋನ್ ಕಟ್ ಮಾಡ್ತೀನಿ. ನಾಳೆಗೆ ಬರ್ತೀವಿ ಸ್ಟೇಷನ್ ಅಂತ ಕೇಳಿ. ಯಾರ್ಲ ಸೀನಪ್ಪ, ಯಾಕ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ಅಂತ? ಯಾರಿಗೇನಾಯ್ತು? ಕರಿಯಜ್ಜಿ,
ಈ ಸೀನಪ್ಪ ಅಂದ್ರೆ ಸುಲಭ ತಿಳ್ಕಣಿಜೆ ನೀನು. ಅವನು ನಾಗರಾಜನ್ ಕೇಬಲ್ನ ಯಾರೋ ಕಳ್ಳನ ಮಕ್ಕಳು ಒತ್ಕೊಳ್ಳದೆ ಒಯ್ಬಿಟ್ಟಿದ್ರು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗೂ ಕೇಬಲ್ ಕಳ್ಳರನ್ನ ಹುಡುಕ್ಸಿಸಿದೀನಿ. ನಾನು ಗೌಡ್ರು ಇಬ್ರು ತಲೆ ಕೆಡಿಸ್ಕೊಂಡ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಏ ಕರಿಯಜಿ, ಆಮೇಲೆ ನಿನಗೆ ಬೇದಿ ಹಾಕೈತಿ ಅಂತ ಹೋಗ್ಬಿಟ್ಟು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಯ. ಅವ್ರ ಕೈಲಿ ಬೇದಿ ನಿಲ್ಸಕ್ಕಾಗಲ್ಲ. ಹೆಂಗ ನಾನು ಹೇಳ್ದಂಗ ಮಾಡ್ಬೇಕು. ನೀರ್ ಮಾತ್ರ ಕಮ್ಮಿ ಕುಡಿಬಿಟ್ರೆ ಸತ್ತೋಯ್ಬಿಡಿಚ. ಜಾಸ್ತಿ ನೀರ್ ಕುಡಿಬೇಕು. ಕಾದಾರಿದ ನೀರ್ ಕುಡಿ. ಹಾಸ್ಕೋಗ್ ಬಚ್ಚಲ್ಲ, ಹೋಗ್ ಚಂದ ಕೈ ತೊಳ್ಕೋಬೇಕು. ವಯಸ್ಸಾಯೈತೇನು ಸುಮ್ಮನೆ ಬೇಡ. ಒಂದ್ರ ಒಟ್ಟು ಆರೋಗ್ಯದ ಕಡೆ ಗಮನ ಕೊಡಜ್ಜಿ, ಕರಿಯಜ್ಜಿ. ಆತು ಕಳಿಸಿನಪ್ಪ, ನೀನು ಹೇಳ್ದಂಗೆ ಮಾಡ್ತೀನಿ. ಮರಿದಂಗೆ ಪುಟ್ಟಂಗಜ್ಜಿ ತೆಗೆಯಾಡು ಬೇದಿನಿಲ್ಲ ಅಂತ ಮಾತ್ರ ಇಸ್ಕೊಂಬ. ಆ ಅಜ್ಜಿ ಇಕ್ಕೊಂಡಿರ್ತೈತಿ. ಕೆಮ್ಮು, ನೆಗಡೆ, ಜರ್ದವು, ಇಂಥವು ವಾಂತಿವು, ಬೇದಿವು ಇವೆಲ್ಲ ಇಕ್ಕೊಂಡಿರ್ತೈತೆ ಅಂತವ್ ಇಸ್ಕೊಂಬ 2 ಮಾತ್ರ. ಹಂಗೂ ಬೇದ್ ನಿಲ್ಲಿಲ್ಲ ಅಂದ್ರೆ ಎದ್ದ ಮೇಲೆ ಸಿರಾಕ್ ಹೋಗಿ ಬರ್ತೀನಿ. ಇಸ್ಕೊಂಬರ್ತೀನಿ ತಡೆಯಜ್ಜಿ. ಒಂದ್ರ ಒಟ್ಟು ಗೌಡ್ರ ರೂಮ್ ಅಂತ ಹೋಗಿ ಬರ್ಬೇಕು. ಹಂಗೆ ಹೋಗಿ ಬರುವಾಗ ನಿಂಗೆ ಮಾತ್ರೆ ಕೊಟ್ಟು ಹೋಗ್ತೀನಿ ಹೇಳು. ಎಲೆ 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 ಸೀನಪ್ಪ, ಏನ್ಲ ಇಟ್ಟೊಂದು ಖುಷಿಯಾಗಿ ಬತ್ತಿದ್ಯಾ? ನಗ್ತಾ ಬತ್ತಿದ್ಯಲ್ಲ. ಬಹುದಿನದ ಬಯಕೆ ಫಲಿಸಿತು ಗೌಡ್ರೆ. ಕೇಬಲ್ ಹೊತ್ಕೊಂಡು ಹೋಗಿದ್ದ ಕಳ್ಳನ ಮಕ್ಕಳು ಸಿಕ್ಕಿರು ಗೌಡ್ರೆ. ಯಾತಲ್ಲ ಸೀನಪ್ಪ, ಏನ್ ನ್ಯಾಯವಾಗಿ ಹೇಳೋದೇನು ನೆಟ್ಗೆ? ಗೌಡ್ರೆ, ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿತ್ತು. ಇನ್ಸ್ಪೆಕ್ಟರ್ ಫೋನ್ ಮಾಡಿಬಿಟ್ಟು, ಶ್ರೀನಿವಾಸ್ ಕೇಬಲ್ ಕಳ್ಳರು ನನ್ನ ಹಿಡಿದಿದೀವಿ ಅಂತ ಅಂದ್ರು ಗೌಡ್ರೆ. ನನಗಾಗಿದ್ದು ಸಂತೋಷ. ಆಟು ಇಟು ಅಲ್ಲ ಬಿಡ್ರಿ. ನನ್ನ ಮಕ್ಕಳು ಇಮ್ಡಿನಾರ ಕತ್ತರಿಸ್ಬಿಡ್ರಿ ಅಂತ ಹೇಳಿದೀನಿ ಗೌಡ್ರೆ. ನೆನ್ನೆ ದಿನ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ವಿಡಿಯೋ ಕಳಿಸಿದ್ವಿ ಗೊತ್ತೇ ಪೊಲೀಸ್ನರಿಗೆ. ಆ CCTVನಾಗ ಹೋಗಿರೋ ಆಟದ್ದು ಆ ಫೋಟೋ ವಿಡಿಯೋ ಎಲ್ಲ ಕಳಿಸಿದ್ವಲ್ಲ. ಆ ಫೋಟೋ ವಿಡಿಯೋ ಇಕ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆ ಫೋಟೋ ವಿಡಿಯೋ ಬಹಳ ಅನುಕೂಲಕ್ಕೆ ಬಂದೈತೆ ಗೌಡ್ರೆ. ಪೊಲೀಸ್ನರಿಗೆ ನಾವು ಕಳಿಸಿದ್ದು ನಮಗೆ ಶಬಾಷ್ಗಿರಿ ಕೊಟ್ರು. ಥ್ಯಾಂಕ್ಸ್ ಹೇಳಿರು ಪೊಲೀಸ್ನವರು ಗೌಡ್ರೆ. ಸಿನಪ್ಪ, ನೀವು ಕಳಿಸಿದ ವಿಡಿಯೋ ಮತ್ತೆ ಫೋಟೋದಿಂದ ಬಹಳ ಅನುಕೂಲ ಆಯ್ತು ನಮ್ಗೆ ಕಳ್ಳರು ಹಿಡಿಯಕ್ಕೆ ಅಂತ ಅಂದ್ರು. ಹೆಂಗ ಒಟ್ನ ಕಳ್ಳರು ಸಿಕ್ಕವ್ರು ಗೌಡ್ರೆ. ನಾಳಿಕೆ ಸ್ಟೇಷನ್ ಇಂತ ಹೋಗ್ಬೇಕಂತೆ ನಾನು, ನೀನು, ನಾಗರಾಜಪ್ಪನು. ಅದನ್ನ ಹೇಳೋಣ ಅಂತಾನೆ ಬಂದಿದ್ದು. ಒಳ್ಳೆ ಸುದ್ದಿನ ಹೇಳ್ದೆ ಕಳ್ಳೆ ಸೀನಪ್ಪ. ಹೆಂಗ ಬಿಡತ್ತ? ನನ್ನ ಮಕ್ಕಳು ಕಳ್ಳರನ್ನಂತೂ ಸುಮ್ಮ ಬಿಡಬಾರ್ದು. ನಮ್ಮರೇ ಯಾರನ್ನ ಆಗಿಬಿಟ್ಟಂತೂ ಕಸಿ ಪಸಿ ತುಳಿದು ಬಿಡ್ತೀನಿ ಕಳ್ಳೆ ನಾನಂತೂ ಹಾಕ್ಕೊಂಡು. ಅಲ್ಲ, ನಮ್ಮರು ಯಾರು ಮಾಡಿರಲ್ಲ ಈ ಕಡೆ ಸುತ್ತನವರು. ಯಾಕಂದ್ರೆ ರೈತರು ಕಷ್ಟ ನಷ್ಟಗಳೆಲ್ಲ ಅವ್ರಿಗೆ ಗೊತ್ತಿರ್ತೈತೆ. ಯಾರೋ ಬ್ಯಾರೆ ಇದರಿಂದ ಬಂದಿರೋರೇ ಮಾಡ್ಬೇಕು. ಬ್ಯಾರೆ ಊರಿಂದನ ಬ್ಯಾರೆ ಕಡೆಯಿಂದ ಬಂದಿರೋರೇ ಈ ಬದುಕು ಮಾಡ್ಯವ್ರಿ ಅಂತ ನನಗನ್ನಿಸ್ತೈತಿ. ನೋಡೋಣ ನಡಿ, ನಾಳೆ ಕೆದ್ದೆ ದಾಸ್ ಕೇಳೋಣ. ಒಂದು 9:30-10 ಗಂಟೆ ಹಂಗೆ ಹೋಗ್ಬಿಡೋಣ ಪೊಲೀಸ್ ಸ್ಟೇಷನ್ ತಕ್ಕೆ. ಗೌಡ್ರೆ, ಬಿಡುವಾಗಿದ್ದೀರಿ ಗೌಡ್ರೆ? ಒಂದು 10 ನಿಮಿಷನ. ಯಾಕೆ ಪುಟ್ರಂಗಜ್ಜಿ, ಏನಾಯ್ತು? ಯಾಕೆ? ಬಿಡುವಾಗೆ ಇದ್ದೀನಿ ಹೇಳು. ಏನಿಲ್ಲ, ಅದೇ ಮೋಹನಪ್ಪನು ಲೀಲಮ್ಮ ಇದಾರಲ್ಲ, ಅವ್ರ ಮಂತಕ್ಕೆ ಹೋಗಿ ಬರ್ಬೇಕಾಯ್ತು ಅಷ್ಟೇನ. ಯಾಕೆ ಪುಟ್ರಂಗಜ್ಜಿ, ಏನಾಯ್ತು ಅವ್ರಿಗೆ? ಅಯ್ಯ, ಏನು ಅಂತ ಹೇಳಂಗ ಗೌಡ್ರಿ. ಅವ್ರ ಮನೆಗಂತೂ ಕುರುಕ್ಷೇತ್ರ ಆಯ್ತು, ಗಂಡ ಹೆಣ್ತಿ ನೋಡ್ಬೇನ. ಏನು ಮಾರಾಮಾರಿ ಜಗಳ. ನೋಡ್ರಪ್ಪ, ವಿದ್ಯಾ ಬುದ್ಧಿ ಇಲ್ದರು ಮೋಡ್ರು ಅನಕ್ಷರಸ್ಥರು ಜಗಳ ಆಡ್ತಾರೆ ಅಂತನ ನಾವು ಅಂದ್ಕೊಂಡಿದ್ದೀವಿ. ಅವ್ರಿಬ್ರು ನೋಡ್ರಿ, ಮೋಹನಪ್ಪನು ಓದ್ಕೊಂಡವ್ನಿ, ಅಯ್ಯಮ್ಮ ಲೀಲಮ್ಮನು ಓದ್ಕೊಂಡವಳೆ. ಈ ಓದ್ಕೊಂಡಿರೋ ಬುದ್ಧಿವಂತರು ಜಗಳ ಆಡ್ತಾ ಇದಾರೆ, ಲೆಕ್ಕ ಹಾಕ್ರಿ. ಏ ಪುಟ್ರಂಗಜ್ಜಿ, ಗಂಡ ಹೆಂಡ್ತಿ ಜಗಳಕ್ಕೆ ನಾವು ಹೋಗೋದು ಚೆನ್ನಾಗಿರಲ್ಲ, ಸುಮ್ಕಿರು. ಅವ್ರು ಇವತ್ತು ಜಗಳ ಆಡ್ತಾರೆ, ನಾಳೆ ಚಂದಕ್ಕೆ ಹಾಕ್ತಾರೆ. ನಾವು ಹೋಗಿ ಮಾತಾಡೋದು ಚಂದಕ್ಕಿರಲ್ಲ, ಸುಮ್ಕಿರು ಪುಟ್ರಂಗಜ್ಜಿ. ಅಲ್ಲಲ್ಲ, ಇನ್ನೊಂದು, ಎಲ್ಲಾರ ಮನೆ ವಿಚಾರಕ್ಕೂ ನಾವು ತಲೆ ಕೆಡಿಸ್ಕೊಂಬೋದು ತರವಲ್ಲ. ಯಾಕಂದ್ರೆ ಓಹೋ ಇವಂದೇನಪ್ಪ ಗೌಡಂದು ಯಾರು ಸರಕ್ ಪುರುಕಮ್ಮಕ್ಕಿಲ್ಲ ಬಂದ್ಬಿಡ್ತಾನೆ ಅಮ್ಮಂಗೆ ಹಾಕೈತೆ. ಬೇಡ ಸುಮ್ಕಿರಿ ಪುಟ್ರಂಗಜ್ಜಿ, ಅವ್ರೇನೋ ಮಾಡ್ಕೊಂತಾರೆ. ಗೌಡ್ರೆ, ಯು ಆರ್ ಕರೆಕ್ಟ್. ನೀವ್ ಹೇಳ್ತಿರೋದು 100% ಕರೆಕ್ಟ್. ಯಮ್ಮ,
ಬೇಡ ಕಣ್ ಸುಮ್ಮನೆ ನಡಿಯಮ್ಮ. ಏನ ಊರವ್ರ ವಿಚಾರಕ್ಕೆ ತಲೆ ಕೆಡಿಸ್ಕೊಂಬನ, ಪರ್ಸನಲ್ ಆಗಿ ಹೋಗೋದು ಬೇಡ ಕಣಮ್ಮ. ಈಗ ಗಂಡ ಹೆಂಡತಿ ನಡುವೆ 1000 ಇರ್ತವೆ, ಅದನ್ನ ನಾವು ಪಂಚಾಯತಿ ಮಾಡಿ ಬಗೆಹರಿಸೋ ಅಂಥದ್ದು ತರವಲ್ಲ. ಏನ್ ಹೇಳು, ಇವತ್ತು ಗಂಡ ಹೆಂಡತಿ ಜಗಳ ಆಡ್ತಾರೆ, ನಾಳೆಗೆ ಯಾವ್ದನ ಫಂಕ್ಷನ್ನು ಪ್ರೋಗ್ರಾಮ್ ಅಂತ ಹೊಲ್ಟಾಗ ಚಂದಕ್ಕೆ ಹಾಕ್ತಾರೆ. ಗಂಡ ಹೆಂಡತಿ ಜಗಳ ಉಂಡು ಮನಿಕೆ ಮತಕ ಅಂತ ಹೇಳ್ತಾರ ನೋಡು, ಆಗ ಹಿಂಗೆ ಹೋಗು, ಏನು ಆಗಲ್ಲ. ಪಾಪ ಸೀನಪ್ಪ, ನಿಜ ಕಳ್ಳ, ನೀನ್ ಹೇಳೋದು ನಿಜನೇ. ಗೌಡ್ರೆ, ನೀವ್ ಹೇಳೋದು ನಿಜವೇನ? ಏನಂದ್ರೆ ನಾನು ಯಾಕೆ ಬಂದೆ ಅಂತಂದ್ರೆ, ಅವ್ರ ಜಗಳ ಸಣ್ಣದಾಗಿದ್ರೆ ನಾನು ಹೋಗ್ಲಿ ಬಿಡು, ಮೂತಿ ಮುಷ್ಣಿ ತಿರುವುಕೊಂಡು ನಾಳೆಗೆ ಸರಿ ಹಾಕ್ತಾರೆ ಅಂತ ಅನ್ಕೊಂತಿದ್ದೆ. ಇವ್ರಿಬ್ರು ಅನುಮಾನದ ಪಿಸಾಚಿಗಳು ಆಗ್ಬಿಟ್ಟವ್ರಿ. ಆಯಮ್ಮನ ಕಂಡ್ರೆ ಇವನ್ಗೆ ಅನುಮಾನ, ಇವನ್ ಕಂಡ್ರೆ ಆಯಮ್ಮನಿಗೆ ಅನುಮಾನ. ಅದರಿಂದನ ಯಾರನ್ನ ಒಬ್ರು ಹೋಗ್ಬಿಟ್ಟು ಅವ್ರಿಗೊಂದಿಟ್ಟು ತಲೆ ಸವರಿ ಬುದ್ಧಿ ಹೇಳ ಅಂತಾರ ಆಗ್ಬೇಕು. ಇಲ್ಲಾಂದ್ರೆ ಇವ್ರಿಬ್ರು ಜಗಳಾಡ್ಕೊಂಡು ನಾನು ದೇವರಾಣೆಗೂ ಹೇಳ್ತೀನಿ ಗೌಡ್ರೆ, ಗಂಡ ಹೆಂಡತಿ ಬ್ಯಾರೆ ಬೇರೆ ಆಗಿಬಿಡ್ತಾರೆ. ಅದಕ್ಕೆ ನಾನು ನಿಮ್ಮನ್ನ ಕರಿತಿರೋದು ಅಷ್ಟೇನ. ಸೀನಾ, ಏನ್ ಮಾಡೋಣ ಸೀನಾ? ಗೌಡ್ರಿ ಹೋಗ್ ಬರ್ರಿ, ನೀವು ಹೋಗೋದೇನು ಮಾತಾಡ್ಕೊಂಬ ಹೋಗ್ರಿ, ನಾನು ಇಲ್ಲೇ ಕೂಕೊಂಡಿರ್ತೀನಿ. ಲೇ ಸೀನಪ್ಪ, ಅಯ್ಯ ನೀನ್ನ ನಾನು ಒಬ್ನೇ ಹೋಗೋಣ ಅನ್ಲ, ನೀನು ಬಂದ್ರು ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ಹೋಗಲ್ ಕಳ್ಳ. ಬಾರ್ಲ ಹೋಗೋಣ. ಅಬಾ ಬಾ 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 ಬಾ. ಪಾಪ ಸೀನಪ್ಪ ನೀನು ಬಾರ. ಅವನು ಮೋಹನಪ್ಪ ಒಂದಿಟ ಚಂದಾಗ ಓದ್ಕೊಂಡೆ, ಅವ್ನು ಗಂಡ ಹೆಂಡತಿ ಇಬ್ರು ಓದ್ಕೊಂಡವ್ರೆ. ಅದಕ್ಕೆ ನೀನ್ ಮಾತಾಡ್ರೆ ಚೆನ್ನಾಗಿರ್ತೈತೆ. ಗೌಡ್ರ ಮಾತುಗೂ ನಿನ್ನ ಮಾತುಗೂ ಹೊಂದಾಣಿಕೆ ಆಕೈತೆ. ಬರ್ರಿ ಇಬ್ರು ಬರ್ರಿ, ಹೋಗಿ ಒಂದು 10 ನಿಮಿಷ ಅಷ್ಟೇನ ಮಾತಾಡ್ಕೊಂಬದು ಬರೋದು. ಬರ್ರಿ ಅಮ್ಮಣಿ, ಲೀಲಮ್ಮ, ಎಲ್ಲಮ್ಮ ನಿಮ್ಮ ಯಜಮಾನ ಪೆಲ್ ಹೋದ ಮೋಹನಪ್ಪ? ಇವಾಗ ತಾನೇ ಒಳಗಡೆ ಹೋಗಿ ಕೂತಿದ್ದಾರೆ ಪುಟ್ರಂಗಜ್ಜಿ. ನನ್ನ ಹತ್ರ ಮಾತಾಡ್ಲಿಲ್ಲ, ಏನಿಲ್ಲ, ಒಳಗಡೆ ಹೋಗಿ ಕೂತಿದ್ದಾರೆ. ಪಾಪ ಮೋಹನಪ್ಪ, ಅಪ್ಪಯ್ಯ ಬಾರ ಇಲ್ಲಿ ಬಾರ. ನೀನ್ ಹಿಂಗೆ ಮಾತಾಡ್ದಂಗ್ ಕತ್ತಾಡ್ದಂಗ್ ಹೋಗ್ಬಿಟ್ಟು ಒಳೆ ಕೂಕೊಂಡ್ರೆ ಹೆಂಗಪ್ಪ? ಬಾರಪ್ಪ ಮೋನಪ್ಪ, ಬಾ ಇಲ್ಲಿ. ಹೇಳಿ ಪುಟ್ರಂಗಜ್ಜಿ, ನಾನು ಏನ್ ಮಾಡ್ಬೇಕು ಹೇಳಿ? ಗೌಡ್ರೆ ಬರ್ರಿ. ಓಹೋ, ಇವ್ರನ್ನೆಲ್ಲ ಕರ್ಸಿ ನ್ಯಾಯ ಪಂಚಾಯತಿ ಮಾಡಕ್ಕೆ ಇವಳು ಹೇಳದ್ಲ ಪುಟ್ರಂಗಜ್ಜಿ? ಅಯ್ಯೋ ದೇವ್ರೆ, ಇಲ್ಲ ಕಣಪ್ಪ. ಪಾಪ ಆ ಮಗ ಏನೂ ಮಾತಾಡ್ಲಿಲ್ಲ. ನಾನೇ ನಿಮ್ಮಿಬ್ರು ಪರದಾಡ್ತಿರೋದ್ ನೋಡ್ಬಿಟ್ಟು ತಡ್ಕೊಂಬ್ಲಾರ್ದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡೋಣ, ಒಳ್ಳೇದ್ ಮಾಡೋಣ ಅಂತಾನ ಇವ್ರಿಬ್ಬರನ್ನು ಕರ್ಕೊಂಬಂದೆ ಕಣಪ್ಪ. ಲೀಲಮ್ಮೇನು ಯಾರಿಗೂ ಹೇಳಲಿಲ್ಲ, ಪಾಪ ಒಂದು ಮಾತು ಆಡ್ಲಿಲ್ಲ ಕಣ ಯಮ್ಮಣ್ಣಿ. ಆ ಯಮ್ಮಣ್ಣಿ ಮೇಲೆ ಸಿಟ್ಟಾಗ್ಬೇಡ ನೀನು. ಮೋಹನ್ ಅವ್ರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಶ್ರೀನಿವಾಸ್, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೀನಪ್ಪ ಆಲ್ವೇಸ್ ಗುಡ್, ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಿ. ಈಗ ಇರ್ಲಿ ಬಿಡ್ರಿ, ಏನು ಸಮಾಚಾರ? ಪಾಪ ಯಾಕೋ ಇಬ್ರು ಜಗಳ ಆಡ್ತಿದ್ದೀರಂತೆ. ನಿಮ್ಮ ಪರ್ಸನಲ್ ವಿಚಾರಕ್ಕೆ ನಾವು ಇಂಟರ್ಫಿಯರ್ ಆಗೋದು ತಪ್ಪು. ಆದರೆ ನಮ್ಮಮ್ಮ ಏನೋ ಒಂದು ಗುಡ್ ಕಾಸಿಂದ, ಗುಡ್ ಇಂಟೆನ್ಷನ್ನಿಂದ ನಮ್ಮನ್ನು ಕರ್ಕೊಂಬಂದೈತೆ. ನೀವು ಅನ್ಯತಾ ಭಾವಿಸ್ಬೇಡಿ, ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ಏನು, ವಾಟ್ ಈಸ್ ದ ಪ್ರಾಬ್ಲಮ್? ನಿಮ್ಮ ಸಮಸ್ಯೆ ಏನು ಪ್ಲೀಸ್ ಹೇಳಿ ಮೋಹನ್. ನೋಡಿ ಶ್ರೀನಿವಾಸ್, ನಾನು ಯಾರ ಜೊತೆನೂ ಯಾವತ್ತೂ ಮುಚ್ಚುಮರೆ ಇಟ್ಕೊಂಡು ಮಾತಾಡೋಂಥ ವ್ಯಕ್ತಿ ಅಲ್ಲ. ಅದರಲ್ಲೂ ನಿಮ್ಮ ಜೊತೆ ನಾನಂತೂ ಮುಚ್ಚುಮರೆ ಇಟ್ಕೊಳ್ಳೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನು ಇವಳ ಜೊತೆ ಲೈಫ್ ಲೀಡ್ ಮಾಡಕ್ ಆಗ್ತಿಲ್ಲ, ಆಗೋದು ಇಲ್ಲ. ಐ ಡೋಂಟ್ ವಾಂಟ್ ಟು ಲೈಫ್ ಲೀಡ್ ವಿತ್ ಹರ್. ಸೊ ನನಗೆ ಬ್ರೇಕಪ್ ಬೇಕೇ ಬೇಕು. ಅವಳು ನೋಡ್ಕೊಳ್ಳಿ, ನಾನು ನೋಡ್ಕೊತೀನಿ. ಸೊ ನನಗೆ ಬೇಕಾಗಿಲ್ಲ. ಮೋಹನ್ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಏನಾಯಿತು ಹೇಳಿ, ನಿಮ್ಮ ಅಸಮಾಧಾನಕ್ಕೆ ಕಾರಣ ಹೇಳಿ. ಹಾಗಲ್ಲ ಶ್ರೀನಿವಾಸ್, ಎಲ್ರೂ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ರೂ ಜಾಬ್ ಮಾಡ್ತಾರೆ. ಇವಳು ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸದಿಂದ ಮನೆಗೆ ಬರ್ಬೇಕಲ್ವಾ? ಅದ್ ಬಿಟ್ಟು 24 ಗಂಟೆ ಫೋನಲ್ಲಿರೋದು, ಅಲ್ಲಿ ಕೆಲ್ಸದ ಜಾಗದಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಯಾವನ್ ಜೊತೆನೋ ಓಡಾಡೋದು, ಎಲ್ಲೆಲ್ಲೋ ಸುತ್ತಾಡೋದು. ಯಾವ ಗಂಡ ತಾನೇ ಸಹಿಸ್ಕೋತಾನ ಇದನ್ನ? ಈ ತರ ಸಹಿಸ್ಕೋತಾರ ಹೇಳಿ? ನನ್ನ ಕೈಲಿ ಆಗಲ್ಲ. ಸೊ ಐ ವಾಂಟ್ ಬ್ರೇಕಪ್ ಅಷ್ಟೇ. ಸೀನಪ್ಪಣ್ಣ, ಏನ್ ಮಾಡ್ಲಿ ನಾನು ಮಾಡೋ ಜಾಬ್ ಅಂತದು. ನಾನು ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ 4 ಜನ ಮಾತಾಡಿಸ್ಲೇಬೇಕಲ್ವಾ? ಯಾರು ಬರ್ತಾರೆ, ಏನೋ ಕೇಳ್ತಾರೆ, ಅವ್ರಿಗೆ ನಾನು ಆನ್ಸರ್ ಮಾಡ್ಬೇಕಲ್ವಾ? ಒಂದು ಕಂಪನಿಯಲ್ಲಿ ನಾನು ರಿಸೆಪ್ಷನಿಸ್ಟ್ ಆದ್ಮೇಲೆ ಗಂಡಸರ ಹತ್ರನೂ ಮಾತಾಡ್ಬೇಕು, ಹೆಂಗಸರ ಹತ್ರನೂ ಮಾತಾಡ್ಬೇಕು. ಇವ್ರು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಹೇಗೆ ಹೇಳಿ ಸೀನಪ್ಪ ಅವ್ರೆ? ಐ ನೋ ಬೆಟರ್ ದೆನ್ ಯು ಅಬೌಟ್ ದ ರಿಸೆಪ್ಷನಿಸ್ಟ್ ಜಾಬ್. ನನ್ನ ಹತ್ರ ನೀನು ಹೇಳಕ್ ಬರ್ಬೇಡ, ಅರ್ಥ ಆಯ್ತಾ?
ಯಾರು ಹೆಂಗೆ ಅನ್ನೋದು ನನಗೆ ಗೊತ್ತಿದೆ. ನೀನ್ ನಗ್ನಗ್ತಾ ಕಿಸ್ಕೊಂಡು ಅಲ್ಲಿ ಬಿಟ್ಕೊಂಡು ಮಾತಾಡಿದ್ರೆ ಯಾವ ಗಂಡಸರು ತಾನೇ ಸುಮ್ನಿರ್ತಾರೆ ಹೇಳು? ನೋಡೆ, ನನ್ಗೆ ಆಗಲ್ಲ ಕಣೆ ನಿನ್ ಜೊತೆ ಲೈಫ್ ಲೀಡ್ ಮಾಡಕ್ಕೆ. ಹಾಗಲ್ಲ ರೀ, ಪ್ಲೀಸ್. ನೀವ್ ಈ ತರ ಅನುಮಾನ ಪಡ್ತಾ ಇದ್ರೆ ಹೇಗೆ ಹೇಳಿ? ನಾವು ಒಂದಾಗಿ ಬದುಕಕ್ಕಾಗುತ್ತಾ? ನೆಮ್ಮದಿಯಲ್ಲಿ ಬದುಕಕ್ಕಾಗುತ್ತಾ? ಅನುಮಾನ ಬೇಡ ಕಣ್ರಿ, ಪ್ಲೀಸ್. ನೋಡಿ ಸೀನಪ್ಪಣ್ಣ, ಇವ್ರದ್ದು ಯಾವಾಗ್ಲೂ ಇದೆ, ಮದ್ವೆ ಆದಾಗಿಂದ ಇಲ್ಲಿವರೆಗೂ ಇದೆ. ನಾನ್ ಜಾಬ್ ಹೋದ್ರೆ ಇವ್ರಿಗೆ ಸಹಿಸ್ಕೊಳಕ್ ಆಗೋದಿಲ್ಲ. ನಾನ್ ಮನೆ ಹತ್ರ ಕುತ್ಕೊಂಡು ಏನ್ ಮಾಡ್ಲಿ ಅಲ್ವಾ? ಅದಕ್ಕೆ ನಾನು ಜಾಬ್ ಹೋಗ್ತಾ ಇದ್ದೀನಿ. ಜಾಬ್ ಹೋಗಲ್ಲ, ನಾನು ಜಾಬ್ ಅಂತದ್ದು ರಿಸೆಪ್ಷನಿಸ್ಟ್ ಜಾಬ್ ಅಂತ ನಿಮ್ಗೆ ಗೊತ್ತಿದೆ ಹೇಗೆ ಅಂತನ. ಕ್ಲೈಂಟ್ಸ್ ಬರ್ತಾರೆ, ಅವ್ರ ಜೊತೆ ನಾನು ಮಾತಾಡ್ಬೇಕು. ಕಂಪ್ನಿಗೆ ಯಾರೋ ಬರ್ತಾರೆ ಹೊಸಬ್ರು, ಅವ್ರ ಹತ್ರ ಮಾತಾಡ್ಬೇಕು. ರಿಸೆಪ್ಷನಿಸ್ಟ್ ಅಂತಂದ್ರೆ ಫೇಸ್ ಅಲ್ಲಿ ಒಂದು ನಗು ಇಲ್ಲ ಅಂತಂದ್ರೆ ಹೇಗೆ ಹೇಳಿ ಅಲ್ವಾ? ನನ್ ಜಾಬ್ ಮಾಡೋದೇ ಆ ತರ ಕಣ್ರಿ. ನನ್ನ ಮೇಲೆ ಅನುಮಾನ ಪಡಬೇಡಿ ಅಂತಂದ್ರೆ ಯಾವಾಗ್ಲೂ ಅನುಮಾನ ಪಡ್ಕೊಂಡು ನನ್ನ ಮೇಲೆ ಜಗಳ ಮಾಡ್ತಾನೆ ಇರ್ತಾರೆ ಸೀನಪ್ಪಣ್ಣ. ಏನ್ ಮಾಡ್ಲಿ ಈಗ ನೋಡಿ, ಅಲ್ಲ ನನ್ನ ಬ್ರೇಕಪ್ ನಿನ್ ಜೊತೆ ನನ್ ಬದುಕಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಮೋಹನ್ ಅವ್ರೇ, ಅರ್ಥ ಆಗ್ತಾ ಐತಿ, ನಿನ್ ಸಮಸ್ಯೆನೂ ಅರ್ಥ ಆಗ್ತಾ ಐತೆ, ಲೀಲಾ ಅವ್ರ ಸಮಸ್ಯೆನೂ ಅರ್ಥ ಆಗ್ತಾ ಐತೆ. ಏನ್ ಗೊತ್ತಾ, ಜೀವನ ಅಂದ್ರೆ ಹೊಂದಾಣಿಕೆ, ನಂಬಿಕೆ ಮೋಹನ್ ಅವ್ರೆ. ಅಲ್ಲ, ನೀವು ಎಜುಕೇಟೆಡ್, ಗ್ರಾಜುಯೇಟ್, ನಿಮಗೆ ಹೇಳೋದು ಎಷ್ಟು ಸರಿನೋ ನನಗೆ ಗೊತ್ತಿಲ್ಲ. ಆದ್ರೆ ಹೇಳ್ತೀನಿ ಕೇಳ್ರಿ, ಹೆಂಡತಿ ಮೇಲೆ ನಾವೇ ನಂಬಿಕೆ ಇಡ್ಲಿಲ್ಲ ಅಂತಂದ್ರೆ ಜೀವನ ಮಾಡಕ್ಕಾಗುತ್ತಾ? ನಂಬಿಕೆ ಹೊಂದಾಣಿಕೆನೇ ಅಲ್ವೋ ಮೋಹನ್ ಅವ್ರೆ ಜೀವನ. ನೀನ್ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆನಾ, ಗಂಡಸರ ಜೊತೆ ಮಾತಾಡ್ತಾಳೆ, ಅವಳು ಹಂಗೆ, ಅವಳು ಸರಿ ಇಲ್ಲ ಅಂತ ನೀವೇ ಅಂದ್ಕೊಂಡ್ರೆ ದಿಸ್ ಇಸ್ ನಾಟ್ ನೈಸ್. ಪ್ಲೀಸ್, ನಂಬಬೇಕು, ಬಿಲೀವ್ ಮಾಡಬೇಕು. ಅರ್ಥ ಆಯ್ತಾ ಮೋಹನ್ ಅವ್ರೆ? ಪ್ಲೀಸ್, ನಂಬಿಕೆ ಇರಬೇಕು. ಅನುಮಾನ ಎಂಬ ಪಿಶಾಚಿ ನಮ್ಮ ತಲೆಗೆ ಬಂದರೆ ಯಾವುದನ್ನು ನಾವು ನಂಬಲ್ಲ. ಅದರಿಂದಾಗಿ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಅನುಮಾನವ ಗೋಡೆಯನ್ನು ಒಡೆದಾಕ್ಬಿಡಿ, ನಿಮ್ಮ ಜೀವನ ಸುಂದರವಾಗಿರುತ್ತೆ. ನೀವು ನೋಡೋ ದೃಷ್ಟಿಕೋನ ಸರಿ ಮಾಡ್ಕೊಳ್ಳಿ. ಯಾರೋ ಏನೋ ಮಾಡಿರು, ಯಾರ ಮನೆ ಹೆಣ್ಣು ಮಕ್ಕಳು ಏನೋ ಮಾಡಿರು ಅಂತ ಹೇಳ್ಬಿಟ್ಟು ನಮ್ಮನೆ ಹೆಣ್ಣು ಮಕ್ಕಳು ಹಂಗೆ ಅಂತ ಯಾಕೆ ತಿಳ್ಕೋಬೇಕು ನಾವು? ಶ್ರೀನಿವಾಸ್, ನಾನು ಹೇಳ್ತಾ ಇದ್ದೀನಲ್ಲ ಮೋಹನ್ ಅವ್ರೆ, ಪ್ಲೀಸ್. ಹಾಗಲ್ಲ ಶ್ರೀನಿವಾಸ್ ಅವ್ರೆ, ಅವಳು ಯಾರ ಜೊತೆನೂ ಮಾತಾಡ್ತಿರ್ತಾಳೆ, ಅದನ್ನು ಸಹಿಸ್ಕೊಳಕ್ ನನ್ಗಾಗಲ್ಲ. ಜಲಸ್, ಹೆಂಡತಿ ಮೇಲೆ ಅತಿಯಾದ ಪ್ರೀತಿ ಇದ್ದವನಿಗಿದು ಆಗೋದು ಕಾಮನ್ನು. ಏನಪ್ಪ ಮೋನಣ್ಣ, ಇದು ಕಾಮನ್ನು. ಆದ್ರೆ ಅದನ್ನ ಸಹಿಸ್ಕೋಬೇಕು, ಸಹಿಸ್ಕೊಂಡಾಗಲೇ ಅಲ್ವಾ ಜೀವನ. ಹಂಗಂತ ಹೇಳ್ಬಿಟ್ಟು ನಿನ್ ಹೆಂಡತಿ ಯಾವುದೋ ಕೆಟ್ಟ ದಾರಿ ಹಿಡ್ದೇವಳೆ ಅಂತ ಅಲ್ಲ, ಅದನ್ನೆಲ್ಲ ಸಹಿಸ್ಕೊಂತ ನಾನು ಹೇಳ್ತಿಲ್ಲ. ಪಾಪ ಹೆಣ್ಮಗ ಲೀಲಮ್ಮ ಅಂತ ಮನುಷ್ಯಲ್ಲ, ನನಗೆ ಗೊತ್ತೈತಿ. ನೀನು ಒಳ್ಳೆ ಮನ್ಸನೇ, ನನಗೆ ಗೊತ್ತೈತಿ. ಆದ್ರೆ ಅನುಮಾನ ಎಂಬುದು ಗೋಡೆ ನಿನ್ ತಲೆಗೆ ಕಟ್ಕೊಂಡ್ಬಿಟ್ಟೈತಿ, ಅದನ್ನ ಹೊಡೆದಾಕ್ಬಿಡ ಅಷ್ಟೇನ. ಹೌದು ರೀ, ಪ್ಲೀಸ್ ನನ್ನ ನಂಬಿ. ನೀವಂದ್ರೆ ನನಗೆ ಪ್ರಾಣ ರೀ. ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನಮ್ಮ ಅಮ್ಮನ ಎಷ್ಟು ಹಚ್ಕೊಂಡಿದ್ರು ಅದ್ರ 2ರಷ್ಟು ನಿನ್ನ ಹಚ್ಕೊಂಡಿದ್ದೀನಿ ಕಣ್ರಿ. ಪ್ಲೀಸ್, ನೀವೇ ನನ್ನ ಈ ತರ ದೂರ ಮಾಡಬೇಡಿ, ನನ್ನ ಮೇಲೆ ನಂಬಿಕೆ ಕಳ್ಕೋಬೇಡಿ. ಪ್ಲೀಸ್, ನನ್ನ ಮೇಲೆ ನಂಬಿಕೆ ಇಡಿ. ನಾನು ಆ ತರ ಕೆಟ್ಟ ಹೆಂಗ್ಸಲ್ಲ ರೀ. ಯಾಕ್ರಿ ಇದು ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನೀವ್ ಆತರ ಹೇಳ್ತಾ ಇದ್ರೆ? ಪ್ಲೀಸ್. ಆಯ್ತು, ಒಪ್ಕೋತೀನಿ. ಲೀಲಾ, ನೀನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬಾರ್ದು, ಮನೇಲೇ ಇರ್ಬೇಕು, ಆಯ್ತಾ? ಬೇಡ ಕಣ್ರಿ, ಅದು ತಪ್ಪಾಗುತ್ತೆ. ಬೇಡ. ಲೀಲನ್ ಮೇಲೆ ಅನುಮಾನ ಪಟ್ಟು ಗಂಡ ಅವನ ಹೆಂಡತಿನ ಕೆಲ್ಸಕ್ಕೆ ಕಳಿಸ್ತಾ ಇಲ್ಲ ಅನ್ನೋ ತರ ಜನಕ್ಕೆ ಅರ್ಥ ಆಗುತ್ತೆ ಕಣ್ರಿ. ಆ ತರ ರೀಚ್ ಆಗುತ್ತೆ. ಆ ಕೆಟ್ಟ ಹೆಸರು ನಾನೇ ಕೊತ್ಕೋಬೇಕು, ನೀವೇ ಕೊತ್ಕೋಬೇಕು. ಬೇಡ ರೀ. ನಾನು ಆಮೇಲೆ ನನಗೆ ಪ್ರೆಗ್ನೆಂಟ್ ಆದ್ಮೇಲೆ ನಾನೇ ಒಂದು ಪಾಪ ಆದ್ಮೇಲೆ ಕೆಲ್ಸಕ್ಕೆ ಹೋಗೋದ್ ಬಿಡ್ತೀನಿ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಲ್ಲಿವರೆಗೂ ನಾನು ಜಾಬ್ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನೋಡಪ್ಪ ಮೋಹನಪ್ಪ, ಲೀಲಮ್ಮ, ಈಗ ನಾನು ಜಾಸ್ತಿ ಓದ್ಕೊಂಡನಲ್ಲ ಬರ್ಕೊಂಡನಲ್ಲ, ಆದ್ರೆ ಒಂದು ಮಾತು ಹೇಳ್ತೀನಿ. ಈಗ ನಾವು ಏನು ಹೇಳಕ್ಕಾಗಲ್ಲ. ನಾನಾಗ್ಲಿ, ಸೀನಪ್ಪ ಆಗ್ಲಿ, ಪುಟ್ರಂಗಜ್ಜಿ ಆಗ್ಲಿ, ತೀರಾ ಜಾಸ್ತಿ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ನೇರ ಮನೆಯವರು. ನಾವೇನು ಹೇಳಿದ್ರು ತಪ್ಪಾಕೈತೆ. ಆದ್ರೆ ಏನೋ ಪುಟ್ರಂಗಜ್ಜಿ ಕರೆದೈತೆ, ಬೆಲೆ ತೂಕವಾಗಿ ಬಂದು ಮಾತಾಡ್ತೀನಿ. ಮೋನಪ್ಪ, ಅನುಮಾನ ಇಕ್ಕೆಮಕ್ ಹೋಗ್ಬಾರ್ದು. ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ, ನಮ್ಮ ತಾಯಿ ಬಗ್ಗೆ, ನನ್ನ ತಂಗಿ ಬಗ್ಗೆ ನಾವೇ ಅನುಮಾನ ಪಟ್ರೆ ಸಮಾಜದಾಗೆ ಬೇರೆ ಊರವರು ಬೇರೆ ಜನ ಸುಮ್ಮನೆ ಬಿಡಲ್ಲ. ಅದಕ್ಕೆ ನಂಬಿಕೆ ಇಕ್ಕಬೇಕು. ಹಂಗಂತ ಹೇಳ್ಬಿಟ್ಟು ಎಲ್ಲದನ್ನು ಕಣ್ಣು ಮುಚ್ಕೊಂಡು ನಂಬು ಅಂತಲ್ಲ,
ನಮ್ಮ ಮನ್ಸು ಒಳ ಮನ್ಸಿಗೆ ಗೊತ್ತಾಗ್ತಿರ್ತೈತಿ. ನನ್ನ ಹೆಂಡತಿ ಅಂತಳು, ನನ್ನ ತಂಗಿ ಅಂತಳು, ನನ್ನ ತಾಯಿ ಅಂತಳು ಅಂತ ನನಗೆ ಗೊತ್ತಾಗ್ತಿರ್ತೈತೆ ಅಲ್ವೇನಪ್ಪ. ಅದು ನಾನು ನಂಬಬೇಕು. ನಂಬಿಕೆನೇ ಜೀವನ ಅಲ್ವಾ? ನಮ್ಮನ್ನ ನಂಬಿ ಅಲ್ವಾ ನಮ್ಮ ತಂದೆ ತಾಯಿ ಹೊರಗಡೆ ಬಿಡೋದು. ನನ್ನ ಮಗುವಿಂದ ನಂಬಿ ಅಲ್ವಾ ತಾಯಿ ಅವನು ಶಾಲೆ ಕಳಿಸೋದು. ಆ ಥರನೇ ಎಲ್ಲಾನು ಹಂಗೆ ಮೋಹನಪ್ಪ. ಅದರಿಂದಾಗಿ ನೀನು ಹೆಂಡತಿ ನಂಬಬೇಕು. ನೀನು ನಂಬಿ ಎಲ್ಲ ಒಳ್ಳೇದಾಕೈತಿ. ಆಯ್ತು ಗೌಡ್ರೆ, ಏನೋ ನನ್ನ ಮನಸ್ಸಲ್ಲಿ ಒಂದು ಕೆಟ್ಟ ಇದನ್ನು ಅನುಮಾನ ಎಂಬುದೊಂದು ಪೀಡೆ ನನ್ನ ತಲೆಯಲ್ಲಿ ಕೂತ್ಕೊಂಡಿತ್ತು. ಏನೋ ನಿಮ್ಮ ಜೊತೆ ಮಾತಾಡಿದ್ದಾದ್ಮೇಲೆ ಸ್ವಲ್ಪ ಮೈಂಡ್ ಫ್ರೀ ಆಗಿದೆ. ಇನ್ನೂ ಪೂರ್ತಿ ನನ್ನ ಮೈಂಡ್ ಫ್ರೀ ಆಗಿಲ್ಲ. ಆಯಿತು, ನಿಮ್ಮನೆ ಹತ್ರನೇ ಬರ್ತೀನಿ. ನಿಮ್ಮನೆ ಹತ್ರನೇ ಬಂದು ಸ್ವಲ್ಪ ನಾನು ಮಾತಾಡ್ತೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಶ್ರೀನಿವಾಸ್, ಪುಟ್ಟರಂಗಜ್ಜಿ, ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಮೈ ಡಿಯರ್ ಲೀಲಾ, ಸಾರಿ, ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಬೇಜಾರಾಗ್ಬೇಡ. ಹೋಗೊಂದು ಲೋಟ ಒಳ್ಳೆ ಕಾಫಿ ಮಾಡ್ಕೊಂಬ. ರೀ, ನೀವ್ ಹೇಳ್ತಾ ಇದ್ದೀರಾ ಈ ಮಾತಾ? ನೀವ್ ಹೇಳ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ ನಾನೇ ಹೇಳ್ತಿರೋದು. ಪ್ಲೀಸ್ ಹೋಗೊಂದು ಲೋಟ ಒಳ್ಳೆ ಕಾಫಿ ಮಾಡ್ಕೊಂಬ. ಕಾಫಿ ಏನು ರೀ, ಇವತ್ತು ನಮ್ಮನೆ ಒಳ್ಳೆ ಹಬ್ಬದೂಟನೇ ಮಾಡಾಕ್ತೀನಿ ಬಿಡಿ ನಿಮ್ಗೆ.